ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಕೀರ್ತನೆಗಳು 89ನೇ ಅಧ್ಯಾಯ 11ನೇ ವಚನವನ್ನ ತೆಗೆದುಕೊಂಡಿದ್ದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಆಕಾಶವು ನಿನ್ನದು, ಭೂಮಿಯು ನಿನ್ನದು, ಲೋಕದಲ್ಲಿ ಅದರಲ್ಲಿರುವುದೆಲ್ಲವನ್ನು ನಿರ್ಮಿಸಿದವನು ನೀನೇ ಎಂಬುದಾಗಿ. ಪ್ರೇರೆ, ಮುಂಚಾನೆ ಸಮಯದಲ್ಲಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಮ್ಮ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆತನು ಆದಿಯು ಅಂತ್ಯವೆಂಬುದಾಗಿ. ಆತನು ಆಲ್ಫೋ ಒಮೇಗವು, ಆತನು ಪ್ರಾರಂಭವು ಸಮಾಪ್ತಿಯು, ಆತನು ಇದ್ದವನು ಇರುವವನು ಬರಲಿರುವವನಾಗಿದ್ದಾನೆ. ಈ ವಾಕ್ಯ ಹೇಳುವ ಹಾಗೆ ಆಕಾಶವು ನಿನ್ನದು, ಭೂಮಿಯು ನಿನ್ನದೇ, ಲೋಕವನ್ನು ಅದರಲ್ಲಿರುವುದೆಲ್ಲವನ್ನು ನಿರ್ಮಿಸಿದವನು ನೀನೆಂಬುದಾಗಿ. ಇದೆಲ್ಲವನ್ನ ನಿರ್ಮಿಸಿದ ಆತನು ಅದೆಲ್ಲವನ್ನ ನೋಡುವುದಕ್ಕೆ, ಅದನ್ನು ಅನುಭವಿಸುವುದಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರಿಯರೇ, ವ್ಯರ್ಥವಾದ ರೀತಿಯಲ್ಲಿ ಎಲ್ಲ ಸೃಷ್ಟಿ ಮಾಡಿ ಮನುಷ್ಯನ ಜೀವಿತವನ್ನು ಆತನು ಸೃಷ್ಟಿ ಮಾಡಲಿಲ್ಲ ಅಂದಿದ್ರೆ ನಾವು ಎಲ್ಲ ಅದನ್ನು ಅನುಭವಿಸೋರು ಯಾರು? ಅದನ್ನ ನೋಡುವಂಥವ್ರು ಯಾರು? ಆದರೆ ಪ್ರಿಯರೇ, ಈ ಒಂದು ಮುಂಚಾನೆ ಸಮಯದಲ್ಲಿ ಇಂಥ ಒಂದು ಸುಂದರವಾದಂತ ಸೃಷ್ಟಿಯನ್ನ ನೋಡುವುದಕ್ಕೋಸ್ಕರವಾಗಿ, ಅದನ್ನ ಅನುಭವಿಸುವುದಕ್ಕೋಸ್ಕರವಾಗಿ ದೇವರು ಮನುಷ್ಯ ಕುಲವನ್ನ ಉಂಟು ಮಾಡಿದ್ದಾನೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಆತನ ದೃಷ್ಟಿಯಲ್ಲಿ ಅಮೂಲ್ಯರು, ಪ್ರಿಯರು, ಮಾನ್ಯರಾಗಿದ್ದೇವೆ. ನಮ್ಮಂಥವರಿಗೆ ದೇವರು ಇಂಥ ಸುಂದರವಾದಂತ ಲೋಕವನ್ನ ಅನುಭವಿಸುವುದಕ್ಕೆ ಕೊಟ್ಟಿದ್ದಾನೆ. ಪ್ರತಿದಿನ ನಾವು ಉಸಿರಾಡುವಂತ ಗಾಳಿ, ಪ್ರತಿದಿನ ನಾವು ನೋಡುವಂತ ಸೂರ್ಯ, ಚಂದ್ರ, ನಕ್ಷತ್ರಗಳು, ಪ್ರತಿದಿನ ನಾವು ಅನುಭವಿಸುವಂತ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲಗಳನ್ನ ದೇವರು ನಮಗಾಗಿ ಉಂಟು ಮಾಡಿ ಎಂತ ಒಂದು ಸುಂದರವಾದಂತ ಈ ಒಂದು ಸೃಷ್ಟಿಯನ್ನು ನಮಗಾಗಿ ಕೊಟ್ಟಿದ್ದಾನೆ. ಪ್ರಿಯರೇ, ಆ ಸೃಷ್ಟಿಯನ್ನು ನಾವು ಕೆಟ್ಟದ್ದಾಗಿ ಉಪಯೋಗಿಸದೆ ಒಳ್ಳೆಯದಕ್ಕೋಸ್ಕರ ಉಪಯೋಗಿಸುತ್ತಾ ಒಳ್ಳೆಯ ದೇವರ ಮಕ್ಕಳಾಗಿ ಜೀವಿಸುವಂತೆ ನಾವು ಪ್ರಯತ್ನ ಮಾಡೋಣ. ಪ್ರತಿದಿನ ದೇವರು ಈ ಲೋಕವನ್ನು ನಮಗೆ ಕೊಟ್ಟಿದ್ದಾಕಿ ಆತನಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಮುಂಚಾನೆ ಸಮಯದಲ್ಲಿ ಇಂಥ ಒಂದು ಸುಂದರವಾದಂತಹ ಸೃಷ್ಟಿಯನ್ನು ನಮಗಾಗಿ ಕೊಟ್ಟಿದ್ದಿ. ಅನುಭವಿಸುವುದಕ್ಕೆ, ನೋಡುವುದಕ್ಕೆ, ಸಂತೋಷ ಪಡುವುದಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಿ. ಹೌದು ಸ್ವಾಮಿ, ನೀನು ಕೊಟ್ಟಂತ ಈ ಒಂದು ಸೃಷ್ಟಿಯನ್ನ ಯಾವುದೇ ಕಾರಣಕ್ಕೂ ನಾವು ವ್ಯರ್ಥವಾಗಿ ಅದನ್ನು ಹಾಳು ಮಾಡದೆ ಸುರಕ್ಷಿತವಾಗಿ, ಸುಂದರವಾಗಿ ಅದನ್ನು ಉಪಯೋಗಿಸುತ್ತಾ ನಿನ್ನ ಮಹಿಮೆಗಾಗಿ ಲೋಕದಲ್ಲಿ ನಾವು ಜೀವಿಸುವ ಹಾಗೆ ಪ್ರತಿದಿನವೂ ಈ ಒಂದು ಲೋಕದಲ್ಲಿ ಸಂತೋಷದಿಂದ ನಾವು ಜೀವಿಸುವುದಕ್ಕೆ ಕೃಪೆ ಮಾಡಿ ನಡೆಸು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.